ಕನ್ನಡ ಸಾಹಿತ್ಯದಲ್ಲಿ ಧರ್ಮ ಮತ್ತು ಸೇವೆ ಒಂದಾದಾಗ ಏನಾಗ್ಬೋದು? ಬನ್ನಿ, ಇಂದು ನಾವು ಫಾದರ್ ದಯಾನಂದ ಪ್ರಭು ಅವರ ಕಥೆಯನ್ನ ನೋಡೋಣ. ಅವರ ಲೇಖನಿ ಮತ್ತು ನಂಬಿಕೆ ಎರಡೂ ಸೇರಿ ಕನ್ನಡ ಕ್ರೈಸ್ತ ಸಮುದಾಯದ ಮೇಲೆ ಒಂದು ಅಳಿಸಲಾಗದ ಪ್ರಭಾವ ಬೀರಿವೆ. ಅವರ ಜೀವನದ ಪುಟಗಳನ್ನ ಒಮ್ಮೆ ತಿರುವಿ ಹಾಕೋಣ. ಪ್ರತಿಯೊಬ್ಬ ಸಾಧಕನ ಹಿಂದೆ ಒಂದು ದೊಡ್ಡ ಸ್ಫೂರ್ತಿ ಇರುತ್ತೆ. ಫಾದರ್ ಪ್ರಭು ಅವರ ಜೀವನದ ಹಿಂದಿದ್ದ ಶಕ್ತಿಯೇ ಈ ಮಾತು. ಬರೆಯುವ ಪ್ರತಿಭೆ ಅನ್ನೋದು ದೇವರು ಕೊಟ್ಟಿದ್ದು, ಅದನ್ನ ದೇವರ ಮಹಿಮೆಗಾಗಿಯೇ ಉಪಯೋಗಿಸಬೇಕು. ಅದೇ ನನ್ನ ಕರ್ತವ್ಯ. ಈ ಒಂದು ನಂಬಿಕೆಯೇ ಅವರ ಇಡೀ ಜೀವನದ ಮತ್ತು ಬರವಣಿಗೆಯ ಅಡಿಪಾಯವಾಗಿತ್ತು. ಸರಿ, ಹಾಗಾದ್ರೆ ಈ ಸಾಹಿತ್ಯದ ಚಿಲುಮೆ ಅಂತಾನೆ ಕರೆಸ್ಕೊಂಡ ವ್ಯಕ್ತಿಯ ಕತೆ ಶುರುವಾಗಿದ್ದೆಲ್ಲಿಂದ? ಈ ಕತೆ ಶುರುವಾಗೋದು ನಮ್ಮ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ 1948 ನವೆಂಬರ್ 23. ಕನ್ನಡ ಸಾಹಿತ್ಯಕ್ಕೆ ಒಬ್ಬ ಹೊಸ ಧ್ವನಿ ಹುಟ್ಟಿದ ದಿನ ಅದು. ಮಾರ್ಟಿನ್ ಮತ್ತು ರೋಸ್ಮೇರಿ ಡಿಸೋಜಾ ದಂಪತಿಗಳ 6 ಮಕ್ಕಳಲ್ಲಿ 3ನೆಯವರಾಗಿ ಜನಿಸಿದ ದಯಾನಂದರ ಬಾಲ್ಯ ಶಿಸ್ತು ಮತ್ತು ದೈವಭಕ್ತಿಯಿಂದ ಕೂಡಿತ್ತು. ಮನೆಯಲ್ಲಿಂದ ಒಂದು ವಾತಾವರಣ ಇದೆಯಲ್ಲ, ಅದೇ ಅವರ ಮುಂದಿನ ಸೇವೆ ಮತ್ತು ಸಾಹಿತ್ಯದ ದಾರಿಗೆ ಒಂದು ಭದ್ರವಾದ ಬುನಾದಿ ಹಾಕ್ಕೊಟ್ಟಿದ್ದು. ಚಿಕ್ಕ ವಯಸ್ಸಿನಿಂದಲೇ ಅವರಿಗೆ ಪುಸ್ತಕಗಳ ಮೇಲೆ ಎಲ್ಲಿಲ್ಲದ ಪ್ರೀತಿ. ಕಾದಂಬರಿಗಳು, ಕವನಗಳು, ಹೀಗೆ ಕೈಗೆ ಸಿಕ್ಕಿದ್ದನ್ನೆಲ್ಲ ಓದೋದು ಅವರ ಹವ್ಯಾಸ. ಅದರಲ್ಲೂ ದೂತ ಮತ್ತು ಕರ್ನಾಟಕ ತಾರೆಯಂತಹ ಪತ್ರಿಕೆಗಳನ್ನು ತಪ್ಪದೆ ಓದ್ತಿದ್ರು. ಮುಂದೆ ಇದೇ ಪತ್ರಿಕೆಗಳನ್ನು ತಾವೇ ಮುನ್ನಡೆಸ್ತಾರಂತ ಅವರಿಗಾಗ ಏನ್ ಗೊತ್ತಿತ್ತು ಅಲ್ವಾ? ಜೊತೆಗೆ ಫಾದರ್ ವಲೇರಿಯನ್ ಡಿಸೋಜಾ ಮತ್ತು ಫಾದರ್ ಐ ಅಂತಪ್ಪ ಅವರ ಬರಹಗಳು ಅವರ ಮೇಲೆ ದೊಡ್ಡ ಪ್ರಭಾವ ಬೀರಿದ್ವು. ಸರಿ, ಓದುವ ಹವ್ಯಾಸ ಇತ್ತು. ಆದರೆ ಈ ಹವ್ಯಾಸವೇ ಅವರನ್ನ ಒಬ್ಬ ಬರಹಗಾರನನ್ನಾಗಿ ಮಾಡಿದು ಹೇಗೆ? ಆ ಮೊದಲ ಕಿಡಿ ಹೊತ್ಕೊಂಡಿದ್ಯಾವಾಗ? ನೋಡೋಣ ಬನ್ನಿ. ಎಲ್ಲಾ ಬರಹಗಾರರ ಜೀವನದಲ್ಲೂ ಆ ಒಂದು ಮೊದಲ ಹೆಜ್ಜೆ ಇರುತ್ತೆ ಅಲ್ವಾ? ದಯಾನಂದರಿಗೆ ಆ ಮೊದಲ ಹೆಜ್ಜೆ ಇಡೋಕೆ ಸ್ಫೂರ್ತಿ ಕೊಟ್ಟಿದ್ದು ಅವರ ಅಣ್ಣ ಸಿಲ್ವೆಸ್ಟರ್. ಅವರ ಪ್ರೋತ್ಸಾಹದಿಂದ ಕೇವಲ 9ನೇ ಕ್ಲಾಸ್ನಲ್ಲಿದ್ದಾಗ ತಮ್ಮ ಮಾತೃಭಾಷೆ ಕೊಂಕಣಿಯಲ್ಲಿ ಪೊಠಾಕ್ ಮಾರ್ ಅಂತ ಒಂದು ಕಥೆ ಬರೆದ್ರು. ಆ ಕಥೆ ರಾಕ್ಣೋ ಪತ್ರಿಕೆಯಲ್ಲಿ ಪ್ರಕಟವಾದಾಗ ಆ ಯುವಕನಿಗೆ ಆದ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅಲ್ಲೇ ಒಬ್ಬ ಹೊಸ ಬರಹಗಾರನ ಉದಯವಾಯಿತು. ನೋಡಿ, ಓದುಗನಾಗಿದ್ದ ಒಬ್ಬ ಯುವಕ ಈಗ ಲೇಖಕನಾಗಿ ಬದಲಾಗ್ತಿದ್ದ. ಆ ಮೊದಲ ಯಶಸ್ಸಿದೆಯಲ್ಲ, ಅದು ಕೇವಲ ಒಂದು ಪ್ರಶಸ್ತಿ ಅಲ್ಲ, ಅದು ಅವರಲ್ಲಿನ ಬರಹಗಾರನಿಗೆ ದೊಡ್ಡ ಆತ್ಮವಿಶ್ವಾಸವನ್ನೇ ತುಂಬಿತು. ಗುರುಮಠದಲ್ಲಿದ್ದಾಗಲೇ ತಾವು ಓದಿ ಬೆಳೆದಿದ್ದ ಪತ್ರಿಕೆಗಳಿಗೆ ಲೇಖನಗಳನ್ನು ಬರೆಯೋಕೆ ಶುರು ಮಾಡಿದ್ರು. ಇದೊಂದು ದೊಡ್ಡ ಸಾಹಿತ್ಯಕ ಪಯಣದ ಮುನ್ನುಡಿಯಾಗಿತ್ತು. ಹೀಗೆ ಅವರ ಧರ್ಮಗುರುವಾಗುವ ಪಯಣ ಶುರುವಾಯಿತು. ಆದರೆ ಅದರ ಜೊತೆಜೊತೆಗೆ ಅವರೊಳಗಿದ್ದ ಬರಹಗಾರ ಕೂಡ ಬೆಳೆಯುತ್ತಾ ಹೋದ. ಒಂದು ಇನ್ನೊಂದಕ್ಕೆ ಶಕ್ತಿ ತುಂಬುತ್ತಾ ಸಾಗಿತು. ಈ ಸಂಖ್ಯೆ ನೋಡಿ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಡೀಕನ್ನಾಗಿ ಹೊರಬರೋ ಹೊತ್ತಿಗೆ, ಅಂದ್ರೆ ಅಧಿಕೃತವಾಗಿ ಗುರುದೀಕ್ಷೆ ಪಡೆಯೋಕ್ಕೂ ಮೊದಲೇ ಅವರು ಬರೆದಿದ್ದ ಸಣ್ಣಪುಟ್ಟ ಲೇಖನಗಳ ಸಂಖ್ಯೆ 400ಕ್ಕೂ ಹೆಚ್ಚು. ಅವರ ಬರವಣಿಗೆಯ ಹಸಿವು ಎಷ್ಟಿತ್ತು ಅಂತ ನಾವೇ ಊಹಿಸ್ಬೋದು. ವಿದ್ಯಾರ್ಥಿಯಾಗಿದ್ದಾಗಲೇ ಅವರು ಒಂದು ದೊಡ್ಡ ಸವಾಲನ್ನ ಕೈಗೆತ್ಕೊಂಡ್ರು. ಅದೇ ಗಡಿಪಾರು ಕೃತಿಯ ಅನುವಾದ. ಅದರ ಕಥೆ ತುಂಬಾನೇ ರೋಚಕವಾಗಿದೆ. ಒಬ್ಬ ಕೊಲೆಗಾರನ ರಹಸ್ಯವನ್ನ ಕಾಪಾಡೋಕೆ ಪೊಲೀಸ್ ಒತ್ತಡವನ್ನು ಎದುರಿಸುವ ಒಬ್ಬ ಧರ್ಮಗುರುವಿನ ಕಥೆ ಅದು. ಈ ಅನುವಾದ ಅವರ ಮುಂದಿನ ಬರವಣಿಗೆಯ ದಿಕ್ಕಿನ್ನೇ ಸೂಚಿಸಿತ್ತು. ಅವರ ಜೀವನ ಬರೀ ಸೇವೆ ಮಾತ್ರ ಆಗಿರಲಿಲ್ಲ, ಅದೊಂದು ನಿರಂತರ ಕಲಿಕೆಯ ಪಯಣ ಕೂಡ ಆಗಿತ್ತು. 1977ರಲ್ಲಿ ಗುರುದೀಕ್ಷೆ ಪಡೆದ ಮೇಲೂ ಅವರ ಜ್ಞಾನದಾಹ ನಿಲ್ಲಲೇ ಇಲ್ಲ. ಕನ್ನಡದಲ್ಲಿ ಎಮ್ಮೆ, ಆಮೇಲೆ ಇತಿಹಾಸದಲ್ಲಿ ಎಮ್ಮೆ, ಕ್ರೈಸ್ತ ಧರ್ಮದಲ್ಲಿ ಎಮ್ಮೆ, ಅದರ ಜೊತೆಗೆ ಡಾಕ್ಟರೇಟ್ ಕೂಡ. ಅವರ ಪಾಂಡಿತ್ಯ ಅವರ ಸೇವೆಗೆ ಇನ್ನಷ್ಟು ಆಳವನ್ನು ತಂದುಕೊಡ್ತು. ಸರಿ, ಇಷ್ಟೆಲ್ಲ ಸಮರ್ಪಣೆ, ಇಷ್ಟೆಲ್ಲ ಓದು, ಇದರ ಫಲ ಏನಾಗಿತ್ತು? ಅದೇ ಕನ್ನಡ ಸಾಹಿತ್ಯಕ್ಕೆ ಸಿಕ್ಕಿದ ಒಂದು ದೊಡ್ಡ ಭಂಡಾರ. ಅವರ ಬರವಣಿಗೆಯ ಹರವು ಎಷ್ಟಿತ್ತು ಅನ್ನೋದಕ್ಕೆ ಈ ಪುಸ್ತಕಗಳೇ ಸಾಕ್ಷಿ. ಒಂದು ಕಡೆ ಗಡಿಪಾರು ಥರ ನೈತಿಕ ಸಂಘರ್ಷದ ಕತೆ, ಇನ್ನೊಂದು ಕಡೆ ಮೈಸೂರು ಸಂಸ್ಥಾನದ ಕ್ರೈಸ್ತರ ಇತಿಹಾಸದಂತಕ ಆಳವಾದ ಸಂಶೋಧನೆ. ಅಂದ್ರೆ ಅವರು ಕೇವಲ ಧರ್ಮಬೋಧಕರಾಗಿರಲಿಲ್ಲ, ಒಬ್ಬ ಇತಿಹಾಸಕಾರ, ಒಬ್ಬ ಮಾರ್ಗದರ್ಶಕ, ಹೀಗೆ ಹಲವು ಪಾತ್ರಗಳನ್ನು ನಿಭಾಯಿಸಿದ್ರು. ಅವರ ಕೆಲಸ ಕೇವಲ ಪುಸ್ತಕ ಬರೆಯೋದಕ್ಕೆ ಸೀಮಿತವಾಗಿರಲಿಲ್ಲ, ಅದು ಜನರನ್ನ ತಲುಪ್ತಿತ್ತು. ಇದಕ್ಕೆ ಒಳ್ಳೆ ಉದಾಹರಣೆ ಅಂದ್ರೆ ಅವರ ಕ್ರಿಸ್ತನೆಡೆಗೆ ಅನ್ನೋ ಅನುವಾದಿತ ಕೃತಿ. ಬರೋಬ್ಬರಿ 5,000 ಪ್ರತಿಗಳು ಮಾರಾಟ ಆಯಿತು ಅಂದ್ರೆ ಯೋಚನೆ ಮಾಡಿ. ಅಂದ್ರೆ ಜನರಿಗೆ ಸರಳ ಕನ್ನಡದಲ್ಲಿ ಧಾರ್ಮಿಕ ಸಾಹಿತ್ಯದ ಅವಶ್ಯಕತೆ ಎಷ್ಟಿತ್ತು ಅಂತ ಇದರಿಂದ ಗೊತ್ತಾಗುತ್ತೆ. ಅವರು ಕೇವಲ ಆಧ್ಯಾತ್ಮಿಕ ವಿಷಯಗಳ ಬಗ್ಗೆ ಮಾತ್ರ ಬರೆಯಲಿಲ್ಲ, ಸಮಾಜದ ನಾಡಿಮಿಡಿತವನ್ನೂ ಅರಿತಿದ್ರು.
ಅದಕ್ಕೆ ಸಾಕ್ಷಿ ಹದಿಹರೆಯ ರೂಪರೇಷೆಗಳು ಅನ್ನೋ ಪುಸ್ತಕ. ಇವತ್ತಿಗೂ ಹದಿಹರೆಯ ಮಕ್ಕಳಿಗೆ, ಅವರ ಪೋಷಕರಿಗೆ, ಶಿಕ್ಷಕರಿಗೆ ಇದೊಂದು ಕೈಪಿಡಿಯಾಡಿದೆ. ಬರವಣಿಗೆ ಹೊರತಾಗಿ ಫಾದರ್ ಪ್ರಭು ಅವರ ಇನ್ನೊಂದು ಮುಖವಿತ್ತು. ಅದೇ ಸಮುದಾಯ ನಿರ್ಮಾಣ ಮತ್ತು ನಾಯಕತ್ವ. ಅವರ ಜೀವನವನ್ನ 2 ಭಾಗ ಮಾಡಿ ನೋಡ್ಬೋದು. ಒಂದು ಕಡೆ ಸಂಪಾದಕರಾಗಿ ದೂತ ಪತ್ರಿಕೆಯನ್ನ ಸುಮಾರು 12 ವರ್ಷಗಳ ಕಾಲ ಮುನ್ನಡೆಸಿದ್ರು, ಅದಕ್ಕೆ ಹೊಸ ರೂಪ ಕೊಟ್ಟರು. ಇನ್ನೊಂದು ಕಡೆ ಧರ್ಮಗುರುವಾಗಿ ಅವರು ಮಾಡಿದ ಕೆಲಸಗಳು, ಬಡವರಿಗಾಗಿ ಶಿಕ್ಷಣ, ಆರೋಗ್ಯ ನಿಧಿ, ಟಿ ನರಸೀಪುರದಲ್ಲಿ ಒಂದು ಪ್ರೌಢಶಾಲೆ. ಅಬ್ಬಾ, ಅವರ ಲೇಖನಿ ಮತ್ತು ಅವರ ಕಾರ್ಯ 2 ಜನರ ಸೇವೆಗಾಗಿಯೇ ಮೀಸಲಾಗಿತ್ತು. ಅವರು ಎಲ್ಲಿಗೆ ಹೋದರೂ ಅಲ್ಲೊಂದು ಶಾಶ್ವತವಾದ ಕೊಡುಗೆಯನ್ನು ಬಿಟ್ಟು ಬರ್ತಿದ್ರು. ಉದಾಹರಣೆಗೆ, ಸೋಮವಾರಪೇಟೆಯಲ್ಲಿ ಶಾಲಾ ಕಟ್ಟಡ, ಮೈಸೂರಿನಲ್ಲಿ ದತ್ತಿನಿಧಿಗಳು, ಟಿ ನರಸೀಪುರದಲ್ಲೊಂದು ಹೈಸ್ಕೂಲ್. ಅವರ ಕೆಲಸ ಇವತ್ತಿಗೂ ಜನರ ಬದುಕಿನಲ್ಲಿ ಬೆಳಕಾಗಿದೆ. ಅಷ್ಟೇ ಅಲ್ಲ, ಮೈಸೂರು ವಿಶ್ವವಿದ್ಯಾಲಯದಲ್ಲೂ 3 ವರ್ಷಗಳ ಕಾಲ ಕ್ರೈಸ್ತ ಧರ್ಮ ಅಧ್ಯಯನ ವಿಭಾಗದ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿದ್ದಾರೆ. ಹಾಗಾದ್ರೆ ಇಷ್ಟೆಲ್ಲ ಸಾಧನೆ ಮಾಡಿದ ಈ ಶಾಂತ ಸ್ವಭಾವದ ಗುರು ಮತ್ತು ಬರಹಗಾರನ ಅಸಲಿ ಪರಂಪರೆಯೇನು? ಅವರನ್ನು ಹತ್ತಿರದಿಂದ ಬಲ್ಲವರೆಲ್ಲ ಹೇಳೋದೊಂದೇ ಮಾತು: ಅವರು ತುಂಬಾನೇ ಶಾಂತ, ದಯೆಯುಳ್ಳ, ವಿನಮ್ರ ವ್ಯಕ್ತಿ ಅಂತ. ಇದೇ ಕಾರಣಕ್ಕೆ ಜನ ಅವರಿಗೆ ಪ್ರೀತಿಯಿಂದ ಕೊಟ್ಟ ಬಿರುದು ಚಿಲುಮೆ, ಅಂದ್ರೆ ಕನ್ನಡ ಕ್ರೈಸ್ತ ಸಾಹಿತ್ಯದ ಒಂದು ಬತ್ತದ ಉರವೆ, ಎಂದಿಗೂ ಬತ್ತದ ಜ್ಞಾನದ ಉರವೆ. ಅವರಿಗೆ ಬರೀ ಮಾತು, ಪ್ರದರ್ಶನ ಇಷ್ಟವಿರಲಿಲ್ಲ, ಕೃತಿಯಲ್ಲಿ ನಂಬಿಕೆ ಇಟ್ಟವರು. ಕನ್ನಡದ ಬಗ್ಗೆ ಅವರ ನಿಲುವು ಇದನ್ನೇ ಹೇಳುತ್ತೆ: ಕನ್ನಡ ಚಳುವಳಿ ಸಕ್ರಿಯವಾಗಿರಬೇಕು, ಕ್ರಿಯಾತ್ಮಕವಾಗಿರಬೇಕು, ಬರೀ ಪ್ರದರ್ಶನಕ್ಕಷ್ಟೇ ಸೀಮಿತವಾಗಬಾರ್ದು ಅಂತ. ಅವರು ಇದನ್ನು ಹೇಳಿ ಸುಮ್ನಾಗ್ಲಿಲ್ಲ, ತಮ್ಮ ಬರವಣಿಗೆಯ ಮೂಲಕವೇ ಕನ್ನಡಕ್ಕೆ ಸೇವೆ ಸಲ್ಲಿಸಿ ತೋರಿಸಿದ್ರು. ಫಾದರ್ ದಯಾನಂದ ಪ್ರಭು ಅವರ ಜೀವನ ನಮ್ಗೆಲ್ಲ ಒಂದು ಅದ್ಭುತ ಉದಾಹರಣೆ. ಒಬ್ಬ ವ್ಯಕ್ತಿಯ ಆಳವಾದ ನಂಬಿಕೆ ಒಂದು ಭಾಷೆ, ಒಂದು ಸಂಸ್ಕೃತಿಯನ್ನು ಎಷ್ಟು ಎತ್ತರಕ್ಕೆ ಕೊಂಡೊಯ್ಯಬಹುದು ಅನ್ನೋದಕ್ಕೆ ಅವರೇ ಸಾಕ್ಷಿ. ಇದು ನಮ್ಮ ಮುಂದೆ ಒಂದು ಮುಖ್ಯವಾದ ಪ್ರಶ್ನೆಯನ್ನಿಡುತ್ತೆ: ಒಂದು ಭಾಷೆಯ ಬೆಳವಣಿಗೆಯಲ್ಲಿ, ಒಂದು ಸಮಾಜದ ಬೆಳವಣಿಗೆಯಲ್ಲಿ ನಂಬಿಕೆಯ ಪಾತ್ರ ನಿಜವಾಗಿಯೂ ಎಂಥದ್ದು?